ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾನೆ. ಈ ಒಂದು ವಿಡಿಯೋಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಸೀಸನ್ ವೈಸು ಇದು ಒಂದು ಬೆಲ್ಲದ ಹಣ್ಣು ಬಂದಿದೆ, ಹೌದಲ್ವಾ? ಈ ಬೆಲ್ಲದ ಹಣ್ಣನ್ನು ಏನು ಮಾಡ್ಲಿಕ್ಕೆ ಹೊರಟಿದ್ದೀನಿ ಅಂತಂದರೆ ಇದರದ್ದು ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ. ಎಲ್ರಿಗೂ ಗೊತ್ತಿರುತ್ತೆ, ನನಗೆ ತುಂಬ ಇಷ್ಟ ಆಗಿರುವಂಥ ಈ ರೆಸಿಪಿನ ಮಾಡ್ತಾಯಿದ್ದೀನಿ. ಏನು ಈ ಬೆಲ್ಲದ ಹಣ್ಣು ಯಾವ ಥರ ತೊಗೊಳ್ಬೇಕು ಅಂತ ವಿಚಾರ ಮಾಡೋದಾದರೆ, ನೀವು ತೊಗೊಳ್ಬೇಕಾದ್ರೆ ಕಿವಿ ಹತ್ರ ಇಟ್ಕೊಂಡು ನೋಡಿ, ಶೇಕ್ ಮಾಡಿ ಕಟಕಟ ಅಂತ ಶಬ್ದ ಬಂತು ಅಂತಂದರೆ ಈ ಒಂದು ಬೆಲ್ಲದ ಹಣ್ಣು ಹಣ್ಣಾಗಿದೆ ಅಂತ ಅರ್ಥ. ಬಟ್ ನಾನು ಈ ಒಂದು ವಿಡಿಯೋದಲ್ಲಿ ಕಾಯಿ ಇರೋದನ್ನು ತೊಗೊಂಡಿದ್ದೇನೆ. ಕಾಯಿ ಇರೋದನ್ನು ತೊಗೊಳ್ಬೋದು. ಅದಕ್ಕೆ ನೀವು ಸ್ವಲ್ಪ ಬೆಲ್ಲ, ಏಲಕ್ಕಿ ಹಾಗೆಯೇ ಶುಂಠಿ ಸ್ವಲ್ಪ ಜಾಸ್ತಿ ಹಾಕಿದರೆ ಸಾಕು. ಹಾಗೆ ಮಿಕ್ಸಿಯಲ್ಲಿ ಹಾಕ್ಕೊಳ್ತಿರೋ ಅಥವಾ ಗ್ರೈಂಡರಲ್ಲಿ ಹಾಕ್ಕೊಳ್ತಿರೋ ನಿಮ್ಮ ಇಷ್ಟ. ಈ ಥರ ಪೇಸ್ಟ್ ಮಾಡಿಕೊಂಡು ಅದೇ ಕಾಯಿ ಇರುವಂತಹ ಮೇಲ್ಗಡೆ ಶೆಲ್ ಇರುತ್ತಲ್ಲ, ಅದೇ ಬೌಲಲ್ಲಿ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಇದರಿಂದ ಏನೇನು ಮಾಡ್ಬೋದು ಅಂತ ವಿಚಾರ ಮಾಡೋದಾದರೆ, ಗೊಜ್ಜು ಮಾಡ್ಬೋದು, ಸಾರು ಮಾಡ್ಬೋದು, ಪಲ್ಯನೂ ಮಾಡ್ಬೋದಂತೆ.